ಆತ್ಮಸಾಕ್ಷಿ ಮತ್ತು ಜನ ತೀರ್ಮಾನದ ಬಗ್ಗೆ ಡಿಕೆಶಿ ಮಾತು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗರ ನಂಬಿಕೆ ಹಾಳು ಮಾಡಿದ್ರ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ಬಿಜೆಪಿ ಟಿಕೆಟ್ ಕೊಡ್ಲಿಲ್ಲ ಅನ್ಬಿಟ್ಟು ಬಿಜೆಪಿ ಅವ್ರನ್ನ ಬಾಯಿಗೆ ಬಂದಂಗೆ ಬೈಕೊಂಡು ನಮ್ಮ ಹತ್ರ ಬಂದ್ಬಿಟ್ಟು ನಾಟಕ ಮಾಡ್ಕೊಂಡು ಟಿಕೆಟ್ ತಗೊಂಡು ಎಲೆಕ್ಷನ್ ಅಲ್ಲಿ 35,000 ಓಟಲ್ಲಿ ಸೋತರು. ನಾವು ಅವ್ರನ್ನ ಕೈ ಬಿಡ್ಲಿಲ್ಲ. ನಾವು ಅವ್ರನ್ನ MLC ಮಾಡಿದ್ವಿ. ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಏನು ಅನ್ಯಾಯ ಮಾಡಿತ್ತು ಅಂತ ಅವ್ರು ನಮ್ಮ ಹತ್ರ ಸಾಕಷ್ಟು ಮಾತಾಡೋರೆ. ಆದರೆ ನಾವು ಅವರು ಸೋತರು, ಅವರನ್ನು ಕೈ ಬಿಡದೆ ಅವರನ್ನು ಪರಿಷತ್ತಿಗೆ ಕಳಿಸಿದ್ವಿ. ಆತ್ಮಸಾಕ್ಷಿ ಇದ್ದವರು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು DCM DK ಶಿವಕುಮಾರ್ ಅವರ ಆಕ್ರೋಶದ ನುಡಿ. ಹೌದು ವೀಕ್ಷಕರೇ, ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಂಥ DK ಶಿವಕುಮಾರ್ ಅವರು ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರೋದರಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಸೇರಿಕೊಂಡು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಜಗದೀಶ್ ಶೆಟ್ಟರ್ ಗೆಲ್ಲೋ ಕ್ಯಾಂಡಿಡೇಟ್ ಅಲ್ಲ ಅಂತ ನಮಗೆ ಗೊತ್ತು ಅಂತ ಒಂದಷ್ಟು ಜನ ಕಾಂಗ್ರೆಸ್ ಅವರು ಅವಾಲೇ ಹೇಳ್ತಿದ್ರು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋದ್ರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತ ಇನ್ನೊಂದಷ್ಟು ಜನ ಹೇಳ್ತಿದ್ರು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಂದ ನಿಂತರೆ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಒಂದಷ್ಟು ಜನ ಲೆಕ್ಕಾಚಾರಗಳನ್ನು ಮಾಡಿದರು. ಇಷ್ಟಾದರೂ ಎಲ್ಲರ ವಿರೋಧಗಳನ್ನು ಕಟ್ಟಿಕೊಂಡರೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಅವಕಾಶವನ್ನು ಮಾಡಿಕೊಡೋ ಕೆಲಸವನ್ನು ಕಾಂಗ್ರೆಸ್ ಮಾಡಿತು. ಜಗದೀಶ್ ಶೆಟ್ಟರ್ ಒಂದಷ್ಟು ಜನರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ನಡೆಸಲಾಗಿತ್ತು. ಶಂಕರ್ ಪಾಟೀಲ್ ಮುನೇನಕೊಪ್ಪ ಕೂಡ ಒಬ್ಬರು ಅದರಲ್ಲಿ. ಆದರೆ ಅವರೇ ಜೊತೆಗೆ ಹೋಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟು ವಿಜಯನ್ ರಾವ್ BS ಯಡಿಯೂರಪ್ಪ ಅವ್ರ ಜೊತೆ ಸೇರ್ಕೊಂಡು BJPಗೆ ರೀಜಾಯ್ನ್ ಆದರು. ಮನುಷ್ಯ ಒಂದ್ಸಲ ತಪ್ಪು ಮಾಡಿದ್ರು ಓಕೆ, ಕ್ಷಮಿಸ್ಬೋದು. ಎರಡನೇ ಸಲ ತಪ್ಪು ಮಾಡಿದಾಗ ಕ್ಷಮಿಸಲ್ಲ. ಈ ಬಾರಿ ಕ್ಷಮೆಗೆ ಅನರ್ಹ ಆಗಿರುವಂಥವರು ಜಗದೀಶ್ ಶೆಟ್ಟರ್ ಜನರ ತೀರ್ಮಾನದಲ್ಲಿ. ಇದನ್ನು ಕಾಂಗ್ರೆಸ್ಸಿಗರು ಹೇಳ್ತಿರುವ ಮಾತು. ಜಗದೀಶ್ ಶೆಟ್ಟರ್ ರಾಜಕೀಯದ ಆಲ್ಮೋಸ್ಟ್ ಚುನಾವಣಾ ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾರೆ. ಏನವರು ಇಂದ್ರ ಚಂದ್ರ ಅಂತ ಕರ್ಕೊಬಂದ್ಬಿಟ್ಟು ಅವರಿಲ್ಲಾಂದ್ರೆ ಆಗೋದೇ ಇಲ್ಲ ಅಂತ ಏನಲ್ಲ. ಜಗದೀಶ್ ಶೆಟ್ಟರ್ ಅವ್ರಿಗೆ BJPಯಲ್ಲಿ ಆದಂಥ ಅನ್ಯಾಯವನ್ನು ಸರಿಪಡಿಸೋ ಕೆಲಸವನ್ನು ನಾವು ಮಾಡಿದ್ವಿ ಅಷ್ಟೇ. ಹೀಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಾಪಸ್ BJPಗೆ ಹೋಗೋಂಗೆ ಇದ್ದಿದ್ದರೆ ಅವರಿಗೆ ನಾವು ಕೊಟ್ಟಿದ್ದ ಬೆಲೆ, ನಾವು ಕೊಟ್ಟ ಸ್ಥಾನಮಾನಕ್ಕೆ ಏನು ಬೆಲೆ ಕೊಟ್ಟಂಗಾಯಿತು? ರಾಜಕೀಯದಲ್ಲಿ ಶತ್ರುಗಳು ಯಾರೂ ಅಲ್ಲ, ಮಿತ್ರರು ಯಾರೂ ಅಲ್ಲ. ಯಾವಾಗ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಬದಲಾಗ್ಬೋದು, ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಇನ್ನೂ ಕಾಂಗ್ರೆಸ್ಗೆ ಹೋಗಿ 9 ತಿಂಗಳಾಗಿರಲಿಲ್ಲ. ಇಡೀ ದೇಶದಲ್ಲೇ ಅತಿ ದೊಡ್ಡ ಚರ್ಚೆ ಆದಂಥ ವಿಚಾರ BJPಯ ಮಾಜಿ CM ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಮಾನ ಮರ್ಯಾದೆ ಇದ್ದಿದ್ದರೆ ಡೆಲ್ಲಿ ಹೈಕಮಾಂಡ್ ಜಗದೀಶ್ ಶೆಟ್ಟರ್ಗೆ ವಾಪಸ್ ಕರ್ಕೊಳ್ಳೋ ಅನಿವಾರ್ಯತೆಯೇ ಇರಲಿಲ್ಲ. ಇದು ಕಾಂಗ್ರೆಸ್ ಅವರೇ ಹೇಳ್ತಿರೋ ಮಾತು. ಜಗದೀಶ್ ಶೆಟ್ಟರ್ BJPಗೆ ಅನಿವಾರ್ಯ ಅಲ್ಲ, ಅನಿವಾರ್ಯ ಆಗಿದ್ರೆ ಅವಲ್ಲೇ ಟಿಕೆಟ್ ಕೊಟ್ಬಿಡೋರು. ಆದರೆ ಅವ್ರಿಗೆ ಅಲ್ಲ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ. ಆ ಮನುಷ್ಯ ನಮಗೂ ಅನ್ಯಾಯ ಮಾಡಿ ಹೊರಟೋದ. ಅದು ಯಾವ ಲೆಕ್ಕಾಚಾರದಲ್ಲಿ ಮತ್ತೆ ಅವ್ರನ್ನ ಕರ್ಕೊಂಡ್ರೋ ಗೊತ್ತಿಲ್ಲ. ಜನ ತೀರ್ಮಾನ ಮಾಡ್ತಾರೆ ಅಂತ ಒಂದಷ್ಟು ಮೂಲಗಳ ಪ್ರಕಾರ ಅವ್ರಿಗೂ ಲೋಕಸಭೆಗೆ ನಿಲ್ಲಿಸ್ತಾರೆ ಅಂತ. ಆದರೆ ಈ ಸಲ ಲೋಕಸಭೆಯಲ್ಲಿ ಕೂಡ ಅವ್ರನ್ನ ಸೋಲಿಸ್ತಾರೆ. ಈಗ ಜನ ಏನು ಗೊತ್ತಿದೆ ಹೋಗಿ ಹೆಬ್ಬೆಟ್ಟಲ್ಲ, ಇವತ್ತು ಜನರಿಗೂ ಗೊತ್ತಿದೆ. ವೀಕ್ಷಕರೇ, ಇದು DK ಶಿವಕುಮಾರ್ ಅವರ ಬೇಸರದ ನುಡಿ. ಆತ್ಮಸಾಕ್ಷಿ ಇದ್ದವರು ಮಾಡುವಂಥ ಕೆಲಸ ಅಲ್ಲ ಇದು ಅಂತ ಹೇಳಿದ್ದಾರೆ. ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಲೋಕಸಭೆಗೆ ನಿಲ್ಲಬೇಕಾ ಅಥವಾ BJPಗೆ ವಾಪಸ್ ಆಗಿದ್ದು ಸರಿನಾ? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.